ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಈ ದಿನದಲ್ಲಿಯೂ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತುವಿನ ಮೂಲಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತುವಿನ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತುವಿನಿಂದಲೂ ಕೃಪೆ ಸಮಾಧಾನ ಉಂಟಾಗಲೆಂದು ಹರ್ಷಿಸುತ್ತೇನೆ. ಈ ದಿನದಲ್ಲಿ ನನಗೆ ಕೊಡಲ್ಪಟ್ಟಿರುವಂಥ ಒಂದು ಹೆಸರು ಯೋಬುವಿನ ಜೀವಿತದಲ್ಲಿ ನಮ್ಗೇನು ಪಾಠ ಅಂತ ಇದರಲ್ಲಿ ತಿಳಿಸಿಕೊಡಲ್ಪಟ್ಟಿದೆ. ಈಗ ನೋಡ್ಬೇಕಾದ್ರೆ ನಾವು ಎಜೆಕಿಯಲ್ 14:14 ನಾವು ಓದ್ಬೇಕಾದ್ರೆ ಆ ಕಾಲದಲ್ಲಿ ಏನ್ ನಡೀತು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನಕ್ಕಂದ್ರೆ ಯೋಬು ಆ ಕಾಲದಲ್ಲಿ ಇಲ್ಲ, ನ್ಯಾಯ ಪ್ರಮಾಣ ಕೊಡದೇ ಇರೋಂಥ ಕಾಲದಲ್ಲಿ ಇದ್ದಂಥ ಯೋಬುನ ಆ ನ್ಯಾಯ ಪ್ರಮಾಣ ಕೊಟ್ಟಿರೋ ಕಾಲದಲ್ಲಿ ಯೋಬುನ ಮೆನ್ಷನ್ ಮಾಡ್ತಾರೆ. ಏನಕ್ಕೆ ಆ ಹೆಸರನ್ನ ಹೇಳ್ತಾರೆ ಅಂದ್ರೆ ಅಲ್ಲಿ ಇಸ್ರೇಲ್ ಜನರು ಏನ್ ಪಾಪ ಮಾಡಿದ್ರು, ಅಲ್ಲಿ ಅಷ್ಟು ದೇವ್ರಿಗೆ ಕೋಪ ಬರೋಷ್ಟು ಹೇಳಾರ ಅಂದ್ರೆ ಏನ್ ಪಾಪ ಮಾಡಿದ್ರು ಅದನ್ನ ನಾವು ಫಸ್ಟ್ ನೋಡೋಣ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಏನ್ ನಡೀತು ಅಂತ ನೋಡ್ಬೇಕಾದ್ರೆ ಎಜೆಕಿಯಲ್ 14:1 ನಾವು ನೋಡ್ಬೇಕಾದ್ರೆ 14:1 14:1 ಓದಿ. ಆಮೇಲೆ ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ನನ್ನ ಬಳಿಗೆ ಬಂದು ನನ್ನ ಮುಂದೆ ಕೂತುಕೊಂಡರು. ಕರ್ತನ ವಾಕ್ಯವು ನನಗೆ ಬಂದು ಹೇಳಿದ್ದೇನೆಂದರೆ, ಮನುಷ್ಯಪುತ್ರನೇ, ಈ ಮನುಷ್ಯರು ತಮ್ಮ ವಿಗ್ರಹಗಳನ್ನು ತಮ್ಮ ಹೃದಯಗಳಲ್ಲೇ ಸ್ಥಾಪಿಸಿ ತಮ್ಮ ಅಕ್ರಮವಾದ ಎಡೆತಡೆಗಳನ್ನು ತಮ್ಮ ಮುಖದ ಮುಂದೆಯೇ ಇಟ್ಟುಕೊಂಡಿದ್ದಾರೆ. ಇವರೆಲ್ಲರನ್ನೂ ನಾನು ವಿಚಾರಿಸಬೇಕೇ? ಫುಲ್ ಓದ್ಬೇಕಾದ್ರೆ ಅಷ್ಟೇ. ಇದ್ರಲ್ಲಿ ನೋಡ್ಬೇಕಾದ್ರೆ ವಿಗ್ರಹಾರಾಧನೆ ದೇವರಿಗೆ ಅತಿ ಹೆಚ್ಚು ವಿರುದ್ಧವಾದಂಥದ್ದು. ದೇವ್ರನ್ನ ಕೋಪ ಎಬ್ಸುವಂತ ಕೆಲಸನ ಇಡೀ ಇಸ್ರೇಲ್ ಜನರೇ ಮಾಡವ್ರೆ. ಅದು ಇಲ್ಲದೆ ಆ ಚಾಪ್ಟರ್ ನಾವು ಓದ್ಬೇಕಾದ್ರೆ ತಮ್ಮನ್ನೇ ತಾವು ಪ್ರವಾದಿಗಳನ್ನಾಗಿ ಏರ್ಪಡಿಸ್ಕೊಂಡಿದ್ರು. ದೇವರು ಏರ್ಪಡಿಸಿಲ್ಲ, ತಮ್ಮನ್ನೇ ತಾವು ಪ್ರವಾದಿ ಅಂತಾನು ಏರ್ಪಡಿಸ್ಕೊಂಡಿದ್ರು. ಆ ಹಿರಿಯರು ಮತ್ತೆ ಅದರಿಂದ ಮತಾಂತರ ಹೊಂದಿರೋರು ಎಲ್ಲರೂ ಸೇರಿ ವಿಗ್ರಹ ಮಾಡ್ಕೊಂಡಿರೋದು ಮಾತ್ರ ಅಲ್ಲದೆ ಅವ್ರಿಗೇನಾರ ಕಷ್ಟ ಬಂದಾಗ ಅವ್ರ ವಿಗ್ರಹ ಹತ್ರ ಅಂದ್ರೆ ತಾವು ಸೃಷ್ಟಿ ಮಾಡ್ಕೊಂಡಂತ ತಾವು ರೂಪ ಕೊಟ್ಟಿರೋಂಥ ವಿಗ್ರಹ ಹತ್ರ ಹೋಗಿ ತಮ್ಮ ತೊಂದರೆಗಳಿಗೂ ಕಷ್ಟಗಳಿಗೂ ಹೋಗಿ ಹೇಳ್ಕೊತಾ ಇದ್ರು. ಆದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಹೇಳ್ಕೊಬೇಕಾದ್ರೆ ಒಬ್ಬೊಬ್ರಿಗೂ ಒಂದೊಂದ್ ತರ ಉತ್ತರ ಸಿಗ್ತಾ ಇತ್ತು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡೋದಕ್ಕೆ ಅಲ್ಲಿರುವಂತ ಹಿರಿಯರಿಗೆ ತುಂಬಾ ಕಷ್ಟ ಆಗಿರ್ತಾ ಇತ್ತು. ಆ ತರ ಇರ್ಬೇಕಾದ್ರೆ ಕೊನೆಯಲ್ಲಿ ಒಂದ್ ಬಾರಿ ಏನ್ ಮಾಡ್ತಾರೆ, ಎಜೆಕಿಯಲ್ ಹತ್ರನು ಹೋಗೋಣ ಅಂತ ಹೋಗ್ಬೇಕಾದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂದ್ರೆ ತಾವು ಸೃಷ್ಟಿ ಮಾಡ್ಕೊಂಡಿದ್ದ ವಿಗ್ರಹನ ತಮ್ಮ ಮನ್ಸಲ್ಲಿ ಇಟ್ಕೊಂಡಿದ್ರು. ಆದ್ರೆ ಕೇಳೋದಿಕ್ ಮಾತ್ರ ಮೇಲ್ನೋಟಕ್ ಮಾತ್ರ ಎಜೆಕಿಯಲ್ ಹತ್ರ ಹೋಗಿದ್ರು ದೇವ್ರ ಹತ್ರ ಕೇಳೋಣ ಅಂತ. ಇದು ದೇವ್ರಿಗೆ ತುಂಬಾ ಅಸಹ್ಯವಾದಂತ ಕಾರ್ಯ ಆಗಿತ್ತು. ಅದನ್ನ ಯಾವ ರೀತಿ ನೋಡ್ಬೇಕಂದ್ರೆ ಧರ್ಮೋಪದೇಶ ಕಂಡ ನೋಡ್ಬೇಕಾದ್ರೆ ಧರ್ಮೋಪದೇಶ ಕಂಡ 4ನೇ ಅಧಿಕಾರದಲ್ಲೆಲ್ಲ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಾನೇ ಓದ್ಬಿಡ್ತೀನಿ. 4:15 ಹೇಳ್ಬೇಕಾದ್ರೆ, ಹೊರೆಬಿನಲ್ಲಿ ಯೆಹೋವನು ಬೆಂಕಿಯ ಜ್ವಾಲೆಗಳಿಂದ ನಿಮ್ಮ ಸಂಗಡ ಮಾತನಾಡುವಾಗ ನಿಮಗೆ ಯಾವ ಆಕಾರವೂ ಕಾಣಲಿಲ್ಲವಷ್ಟೇ. ಆದುದರಿಂದ ನೀವು ನಿಮ್ಮ ಮನಸ್ಸುಗಳನ್ನು ಜಾಗರೂಕತೆಯಿಂದ ಕಾದುಕೊಂಡಿರಿ ಅಂತ ಹೇಳ್ತಾರೆ. ಸೊ ಇದನ್ನ ಹೇಳ್ಬಿಟ್ಟು ಅದ್ರ ಕೆಳಗಡೆ ಏನ್ ಹೇಳ್ತಾರೆ, ಯಾವುದೇ ವಿಧವಾದಂತ ಸ್ತ್ರೀ ಪುರುಷ ಮರದಿಂದ ಆಗ್ಲಿ ಪ್ರಾಣಿ ಪಕ್ಷಿ ಆಗ್ಲಿ ಮತ್ತಿಂದ ಯಾವುದೇ ಆಕಾರನ ಒಂದು ವಿಗ್ರಹನ ಮಾಡಿಕೊಂಡು ತನ್ನ ಮುಂದೆ ಪೂಜಿಸ್ಬೇಡಿ ಅಂತ ಒಂದು ಕಟ್ಟಳೆ ಕೊಡ್ತಾರೆ. ಅದು ಕಟ್ಟಳೆ ಕೊಟ್ಟ ಮೇಲೂ ಆ ತರ ಏನಾರ ಮಾಡ್ಕೊಂಡಾಗ ಅವ್ರಿಗೆ ಏನ್ ಶಿಕ್ಷೆ ಅನ್ನೋದನ್ನ 4ನೇ ಅಧಿಕಾರ 25ನೇ ವಚನದಲ್ಲಿ ಹೇಳ್ತಾರೆ. ಸಿಸ್ಟರ್ ಓದಿ. ನಿನ್ನಿಂದ ಮಕ್ಕಳು ಮೊಮ್ಮಕ್ಕಳು ಹುಟ್ಟಿದ ಮೇಲೆ ನೀವು ಬಹುಕಾಲ ದೇಶದಲ್ಲಿ ಇದ್ದು ತರುವಾಯ ನಿಮ್ಮನ್ನು ಕೆಡಿಸಿಕೊಂಡು ಯಾವುದಾದರ ರೂಪವನ್ನು ಕೆತ್ತಿದ ವಿಗ್ರಹವನ್ನು ಮಾಡಿಕೊಂಡು ನಿನ್ನ ದೇವರಾದ ಕರ್ತನ ಸಮ್ಮುಖದಲ್ಲಿ ಕೆಟ್ಟದ್ದನ್ನು ಮಾಡಿ ಆತನಿಗೆ ಕೋಪವನ್ನು ಎಬ್ಬಿಸಿದರೆ, ನಾನು ಈ ದಿನ ಆಕಾಶವನ್ನು ಭೂಮಿಯನ್ನು ಸಾಕ್ಷಿಗೆ ಕರೆದು ನಿಮಗೆ ಹೇಳುವುದೇನೆಂದರೆ, ನೀವು ಯೋರ್ದಾನನ್ನು ದಾಟಿ ಸ್ವಾಧೀನಪಡಿಸಿಕೊಳ್ಳುವ ದೇಶದಲ್ಲಿಂದ ಬೇಗನೆ ಹಾಳಾಗಿ ಹೋಗುವಿರಿ. ನೀವು ಬಹು ದಿವಸ ವಿಗ್ರಹಾರಾಧನೆ ಮಾಡಿದ್ರೆ ದೇವರ ಸ್ಥಾನದಲ್ಲಿ ಯಾವುದೇ ವಿಷಯನ ಇಟ್ಕೊಂಡ್ರು ಈ ರೀತಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ದೇಶದಿಂದ ಅವ್ರನ್ನ ಹೊಡೆದೋಡಿಸ್ತೀನಿ ಅಂತ ಹೇಳ್ತಾರೆ. ಮತ್ತೆ ವಿಗ್ರಹ ಅವ್ರು ಯಾವ ದೇಶದಲ್ಲಿ ಜೀವಿಸ್ತಾ ಇರ್ತಾರೋ
ಆ ಜನರಿಂದನೇ ಹತ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಎಜೆಕಿಯಲ್ 14:9 ನೋಡ್ಬೇಕಾದ್ರೆ 14:9 ಓದಿ ಸಿಸ್ಟರ್. ಅದ್ರಲ್ಲಿ ಒಂದ್ ನಿಮಿಷ 14:9 ಓದ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಸಿಸ್ಟರ್ ಓದ್ಬಿಡಿ. ಪ್ರವಾದಿಯು ಮೋಸ ಹೋಗಿ ವಾಕ್ಯವನ್ನು ಹೇಳಿದರೆ ಕರ್ತನಾದ ನಾನೇ ಆ ಪ್ರವಾದಿಯನ್ನು ಮೋಸಗೊಳಿಸುತ್ತೇನೆ. ನಾನು ನನ್ನ ಕೈಯನ್ನು ಅವನ ಮೇಲೆ ಚಾಚಿ ನನ್ನ ಜನರಾದ ಇಸ್ರಾಯೇಲರ ಮಧ್ಯದೊಳಗಿಂದ ನಾಶಪಡಿಸುವೆನು. ಸೊ ಆ ನ್ಯಾಯ ಪ್ರಮಾಣದಲ್ಲಿ ಏನು ಕಟ್ಟಳೆ ಕೊಟ್ಟಿರೋ ಮೋಸೆ ಮೂಲಕ, ಅದೇ ರೀತಿ ಇಲ್ಲಿ ಎಜೆಕಿಯಲಲ್ಲೂ ಹೇಳ್ಬೇಕಾದ್ರೆ 14ನೇ ವರ್ಷದಿಂದ ಅದು ಹೇಳ್ಕೊಂಡು ಬರ್ಬೇಕಾದ್ರೆ ಅವ್ರು ವಿಗ್ರಹಾರಾಧನೆ ಮಾಡ್ಬೇಕಾದ್ರೆ ಅದೇ ರೀತಿ ಶಿಕ್ಷೆ ಕೊಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಯಾರು ಪ್ರವಾದನೆ ಮಾಡ್ತಾರೋ ಅವ್ರನ್ನ ಸುಳ್ಳು ಪ್ರವಾದನೆ ಮಾಡೋದಕ್ಕೂ ಪ್ರಚೋದನೆಯನ್ನು ದೇವರೇ ಅನುಮತಿ ಮಾಡ್ತಾರೆ. ಸೊ ಈ ರೀತಿ ಮಾಡ್ಬೇಕಾದ್ರೆ ಅಲ್ಲಿ ಈ ರೀತಿ ನಡೆದಿದೆ. ಈ ಶಿಕ್ಷೆ ಕೊಟ್ಟಿರೋದ್ರಿಂದನೇ ದೇವ್ರು ತುಂಬಾ ಈ ವಿಷಯದಲ್ಲಿ ಇಡೀ ದೇಶದಲ್ಲಿ ಪ್ರವಾದಿಗಳು, ಹಿರಿಯರು, ಅದು ಇಲ್ಲದೆ ನಾರ್ಮಲ್ ಸಾಮಾನ್ಯ ಜನರು ಎಲ್ಲರೂ ಈ ತರ ವಿಗ್ರಹಾರಾಧನೆ ಮಾಡೋದು ನೋಡಿ ದೇವ್ರು ತುಂಬಾ ಮನ ಕಷ್ಟಪಟ್ಟು ಅವಾಗ ನೆನ್ಸ್ಕೋತಾರೆ ಯೋಬುನ. ಏನಂತ, ಯೋಬು ಈ ಕಾಲದಲ್ಲಿ ಇದ್ದಿದ್ರೆ ತನ್ನ ಸದಾಚಾರದಿಂದ ತನ್ನನ್ನ ರಕ್ಷಿಸ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಆ ಕಾರಣದಿಂದನೇ ಇಲ್ಲಿ ಯೋಬನ್ನ ಮೆನ್ಷನ್ ಮಾಡ್ತಾರೆ. ಸೊ ಈ ತರ ಹೇಳ್ಬೇಕಾದ್ರೆ ಸದಾಚಾರ ಅನ್ನೋದನ್ನ ಏನಂತ ನಾವು ಅರ್ಥ ಮಾಡ್ಕೋಬೇಕು. ಸದಾಚಾರ ಅಂದ್ರೆ ನಾವು ನೋಡ್ಬೇಕಾದ್ರೆ ದ ರೈಟ್ ವಿಲ್ ಆರ್ ಮೈಂಡ್ ಅಂದ್ರೆ ಒಳ್ಳೆಯ ಮನಸ್ಸು ಅಥವಾ ಒಳ್ಳೆಯ ಚಿತ್ತ. ಈ ರೀತಿ ನೋಡ್ಬೇಕಾದ್ರೆ ಇದಕ್ಕೆ 2 ವಚನನೂ ನೋಡ್ಬಿಡೋಣ. ಮೀಕಾ 6:8 ಸಿಸ್ಟರ್, ಮೀಕಾ 6:8. ಮನುಷ್ಯನೇ, ಉತ್ತಮವಾದದನ್ನು ನಿನಗೆ ಆತನು ತಿಳಿಸಿದ್ದಾನೆ. ಹೌದು, ನ್ಯಾಯವನ್ನು ಮಾಡುವುದು, ಕರುಣೆಯನ್ನು ಪ್ರೀತಿ ಮಾಡುವುದು, ನಿನ್ನ ದೇವರ ಸಂಗಡ ವಿನಯವಾಗಿ ನಡೆದುಕೊಳ್ಳುವುದು, ಇದನ್ನೇ ಹೊರತು ಕರ್ತನು ಇನ್ನೇನು ನಿನ್ನಿಂದ ಕೇಳುತ್ತಾನೆ. ಯೋಬು 2:3. ಆಗ ಕರ್ತನು ಸೈತಾನನಿಗೆ, ನೀನು ಎಲ್ಲಿಂದ ಬಂದೆ ಅಂದನು. ಸೈತಾನನು ಪ್ರತ್ಯುತ್ತರವಾಗಿ ಕರ್ತನಿಗೆ, ಭೂಮಿಯಲ್ಲಿ ಅತ್ತಿಂದ ಇತ್ತಿಂದ ಅತ್ತ, ಮೇಲೆಯೂ ಕೆಳಗೆಯೂ ಹೋಗುತ್ತಾ ಅದರಲ್ಲಿ ನಡೆದಾಡಿ ಬಂದೆನು ಅಂದನು. 4 ಓದ್ಬೇಕಾದ್ರೆ ಇಲ್ಲ. ಸೊ ಇಲ್ಲಿ ನೋಡ್ಬೇಕಾದ್ರೆ ಸದಾಚಾರ ಅನ್ನೋದಕ್ಕೆ ರೈಚಸ್ನೆಸ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ, ಅವರ ನೀತಿಮಾನ್ ಅಂತ ತಮಿಳಲ್ಲಿ ಹೇಳ್ತಾರಲ್ಲ. ಸೊ ಈ ನೀತಿಮಾನ್ ಅಂತ ಹೇಳ್ಬೇಕಾದ್ರೆ ಆ ನೀತಿಮಾನ್ ಅರ್ಥ ಏನಂತನ ಈ ಸ್ಪಷ್ಟವಾಗಿ ಈ 2 ವಚನದಲ್ಲಿ ನಾವು ನೋಡ್ಬೋದು. ಒಳ್ಳೆ ಕಾರ್ಯನ ಮಾಡುವಂಥದ್ದು, ಮತ್ತು ನ್ಯಾಯವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡೋದು, ಕರುಣೆ ತೋರಿಸುವಂಥದ್ದು, ದೇವರಿಗೆ ನಮ್ರತೆಯಿಂದ ನಡ್ಕೊಳ್ಳುವಂಥದ್ದು. ಅದೇ ಯೋಬುಲ್ ನೋಡ್ಬೇಕಾದ್ರೆ ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥನೂ ಆಗಿರುವಂಥದ್ದು. ಸೊ ಈ ತರ 2 ವಾಕ್ಯಗಳನ್ನ ನಾವು ನೋಡ್ಬೇಕಾದ್ರೆ ಯೋಬು ಜೀವನದಲ್ಲಿ ಅವ್ರು ಯಾವ ರೀತಿ ಈ 2 ವಚನ ಅವಲಂಬನೆ ಆಗುತ್ತೆ ಅಂತ ನಾವು ನೋಡೋಣ. ಅದರಲ್ಲಿ ಮೀಕಾ 6:ರಲ್ಲಿ ಹೇಳಿರೋ ರೀತಿ ನೋಡ್ಬೇಕಾದ್ರೆ ಅವರು ಯಾವ ರೀತಿ ಯೋಬು ತನ್ನ ಜೀವನದಲ್ಲಿ ನಡ್ಕೊಂಡ್ರು ಅಂತ ಹೇಳ್ಬೇಕಾದ್ರೆ ಯೋಬು 31:18-20 ನೋಡ್ಬೇಕಾದ್ರೆ, ಹಾಗಲ್ಲ, ನಾನು ಬಾಲ್ಯದಿಂದಲೂ ತಂದೆಯೋಪಾದಿಯಲ್ಲಿ ಅನಾಥನನ್ನು ಸಾಕುತ್ತಾ ನಾನು ಹುಟ್ಟಿದ್ದನಿಂದಲೂ ಅನಾಥಳಿಗೆ ದಾರಿ ತೋರಿಸುತ್ತಾ ಇದ್ದೇನಷ್ಟೆ. ಬಟ್ಟೆ ಇಲ್ಲದೆ ಅಳಿದು ಹೋಗುವವನನ್ನು, ಹೊದಿಕೆ ಇಲ್ಲದ ಬಡವನನ್ನು ನಾನು ಕಂಡಾಗೆಲ್ಲ ಅವರ ಸೊಂಟವು ನನ್ನ ಕುರಿಗಳ ಉಣ್ಣೆಯಿಂದ ಬೆಚ್ಚಗಾಗಿ ನಾನು ಹರಸಲ್ಪಡುವಲ್ಲವೋ. ಸೊ ಇದ್ರಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ನ್ಯಾಯವನ್ನು ಆಚರಣೆ ಮಾಡ್ತಾ ಇದ್ರು, ಕರುಣೆ ತೋರಿಸ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಒಬ್ಬೊಬ್ರು ಅನಾಥನ್ನ ನೋಡ್ಬೇಕಾದ್ರೆ ಅವ್ರು ಯಾವ ರೀತಿ ನೋಡ್ತಾರೆ ಅಂದ್ರೆ ತುಂಬಾ ಕರುಣೆ ತೋರಿಸ್ತಾ ಇದ್ರು. ಅವ್ರಿಗೆ ಏನ್ ನೀಡ್ ಆಗಿತ್ತು ಅವ್ರಿಗೆ ಅವಶ್ಯಕತೆಗಳನ್ನ ಕೊಡ್ತಾ ಇದ್ರು. ಯಾರಾದ್ರೂ ಚಳಿಲಿ ನಡುಗ್ತಾ ಇರ್ಬೇಕಾದ್ರೆ, ಬಟ್ಟೆ ಇಲ್ದೇ ಇರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ತನ್ನ ಮಂದೆಲೆ ಇದ್ದಂತ ಕುರಿಯ ಉಣ್ಣೆನ ತೆಗೆದು ಚರ್ಮನ ತೆಗೆದು ಅವ್ರನ್ನ ಬೆಚ್ಚಗ್ ಮಾಡ್ತಾ ಇದ್ರು ಅಂತ ಇದರಲ್ಲಿ ನೋಡ್ತೀವಿ. ಆದ್ರೆ ಅದನ್ನೇ ಯೋಬು ಪುಸ್ತಕದಲ್ಲಿ ಹೇಳೋ ರೀತಿ 2ನೇ ಅಧಿಕಾರದಲ್ಲಿ 3ನೇ ವಚನದಲ್ಲಿ ಹೇಳಿರೋ ರೀತಿ ನಾವು ನೋಡ್ಬೇಕಾದ್ರೆ ಕೆಲವು ವಿಷಯಗಳನ್ನ ನಾವು ನೋಡ್ತೀವಿ.
ಅವರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ರು ಅಂತ ನಾವು ನೋಡ್ತೀವಿ. ದೇವರಲ್ಲಿ ಯಾವ ರೀತಿ ಉಳ್ಳವರಾಗಿದ್ರು ಅಂತ ನೋಡ್ಬೇಕಾದ್ರೆ ಯೋಬು 1:5. ಔತಣದ ದಿನಗಳ ಮುಗಿದ ಬಳಿಕ ಯೋಬನು ಅವರನ್ನು ಕರೆ ಕಳುಹಿಸಿ ಅವರನ್ನು ಶುದ್ಧಿ ಮಾಡಿ ಬೆಳಗ್ಗೆ ಎದ್ದು ಅವರೆಲ್ಲರೂ ಲೆಕ್ಕದ ಪ್ರಕಾರ ದಹನ ಬಲಿಗಳನ್ನು ಅರ್ಪಿಸುತ್ತಿದ್ದನು. ಯೋಬನು ಒಂದು ವೇಳೆ ನನ್ನ ಕುಮಾರರು ಪಾಪ ಮಾಡಿ ತಮ್ಮ ಹೃದಯಗಳಲ್ಲಿ ದೇವರನ್ನು ಶಪಿಸಿರಬಹುದು ಅಂದುಕೊಂಡನು. ಹೀಗೆಯೇ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಯೋಬು ದೇವ್ರ ಮೇಲೆ ಭಯಭಕ್ತಿ ಇದ್ದಿದ್ರಿಂದಾನೆ ತನ್ನ ಮಕ್ಕಳು ದೇವ್ರಿಗೆ ಕೋಪಾಗ್ನಿಗೆ ಒಳಗಾಗದೇ ಇರ್ಲಿ ಅನ್ಬಿಟ್ಟು ಅವರು ಔತಣ ಎಲ್ಲ ಮುಗಿದ್ಮೇಲೆ ಅದೇ ಮನ್ಸಲ್ಲಿ ಇಟ್ಕೊಂಡು ದೇವ್ರನ್ನ ದೂಷಣೆ ಮಾಡಿ ದೇವ್ರನ್ನ ಮರ್ತೋಗಿ ದೇವರಿಂದ ದೂರ ಆಗಿ ದೇವ್ರ ಕೋಪಕ್ಕೆ ಎಲ್ಲಿ ಒಳಗಾಗ್ತಾರೋ ಅಂದ್ಬಿಟ್ಟು ಯೋಬು ಏನ್ ಮಾಡ್ತಾ ಇದ್ರು ಅಂದ್ರೆ, ಯೋಬು ಬಂದ್ಬಿಟ್ಟು ಅವ್ರನ್ನ ಎದ್ದಿದ ತಕ್ಷಣ ಮುಂಜಾನೆ ಎದ್ದು ಅವ್ರನ್ನ ಶುದ್ಧೀಕರಿಸ್ತಾ ಇದ್ರು. ಶುದ್ಧೀಕರಿಸ್ಬಿಟ್ಟು ಅವ್ರಿಗೋಸ್ಕರ ಪಾಪ ಪರಿಹಾರಕ್ಕೆ ಒಂದು ಬಲಿ ಕೊಡ್ತಾ ಇದ್ರು. ಆ ಬಲಿ ಕೊಟ್ಟು ಅವ್ರನ್ನ ಶುದ್ಧೀಕರಿಸ್ತಾ ಇದ್ರು. ಇದ್ರಲ್ಲಿ ನಾವು ಯೋಬುವಿನ ಭಯಭಕ್ತಿನ ನೋಡ್ಬೋದು, ದೇವ್ರ ಮೇಲೆ ಇಟ್ಟದಂತ ಭಯಭಕ್ತಿನ. ಅದೇ ರೀತಿ ಇವಾಗ ಯಥಾರ್ಥವಾಗಿ ಯಾವ ರೀತಿ ನಡ್ಕೊಂಡ್ರು ಅಂತ ಕೆಲವು ವಚನಗಳನ್ನ ನೋಡೋಣ. ಯೋಬು 1:20-22. ಆಗ ಯೋಬನು ಎದ್ದು ತನ್ನ ನಿಲುವಂಗಿಯನ್ನು ಹರಿದು ತನ್ನ ತಲೆ ಬೋಳಿಸಿಕೊಂಡು ನೆಲಕ್ಕೆ ಬಿದ್ದು ಆರಾಧಿಸಿ, ಬೆತ್ತಲೆಯಾಗಿ ನನ್ನ ತಾಯಿಯ ಗರ್ಭದಿಂದ ಹೊರಟು ಬಂದೆನು, ಬೆತ್ತಲೆಯಾಗಿ ತಿರುಗಿ ಹೋಗಬೇಕು. ಕರ್ತನು ಕೊಟ್ಟನು, ಕರ್ತನು ತೆಕ್ಕೊಂಡನು, ಕರ್ತನ ಹೆಸರಿಗೆ ಸ್ತೋತ್ರ ಅಂದನು. ಇಲ್ಲಿ ಒಂದು ಸಂತೋಷವಾದ ವಿಷಯ ಏನಂದ್ರೆ, ಇದ್ರಲ್ಲಿ ನೋಡ್ಬೇಕಾದ್ರೆ ಯೋಬು ಯಾವ ರೀತಿ ತನ್ನನ್ನ ತಾಳಿಸ್ಕೊಂಡ್ರು ಅಂತ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟವ್ರೆ. ಅಂದ್ರೆ ಇದ್ರಲ್ಲಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಪರಲೋಕದಲ್ಲಿ ದೇವ್ರಿಗೂ ಒಂದು ಸೈತಾನ್ಗೂ ಒಂದು ಸಂಭಾಷಣೆ ನಡೆಯುತ್ತೆ. ಅಲ್ಲಿ ಹೇಳ್ಬೇಕಾದ್ರೆ ದೇವರೇ ಸಾಕ್ಷಿ ಕೊಡ್ತಾರೆ ಒಬ್ಬ ಮನುಷ್ಯನ ಬಗ್ಗೆ ದೇವ್ರ ಸಾಕ್ಷಿ ಕೊಡ್ಬೇಕಾದ್ರೆ ಯಾವ ರೀತಿ ಇರ್ಬೋದು ಆ ಮನುಷ್ಯ, ದೇವ್ರ ಮುಂದೆ ಯಾವ ರೀತಿ ನಡ್ಕೊಂಡಿರ್ಬೋದು ಅದನ್ನ ನೋಡ್ಬೇಕಾದ್ರೆ ಯೋಬು ಬಂದ್ಬಿಟ್ಟು ಏನ್ ಹೇಳ್ತಾರೆ, ಸೈತಾನ್ ಶೋಧಿಸಲ್ಪಡುವಾಗ ಅವ್ರಿಗಿರೋಂಥ ಆಸ್ತಿ ಅಂತಸ್ತು ಸಕಲವನ್ನು ಅಂದ್ರೆ ಹೆಂಡ್ತಿನ ಬಿಟ್ಟು ಬೇರೆ ಎಲ್ಲಾನು ನಾಶ ಮಾಡಿರ್ತಾರೆ. ಆದ್ರೂ ಆ ಸಮಯದಲ್ಲಿ ಯೋಬು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ಸೈಲೆಂಟ್ ಆಗಿ ತನ್ನ ಬಟ್ಟೆನ ಹರ್ಕೊಂಡು ಅಲ್ಲಿ ದೇವ್ರ ಹತ್ರ ಕೂತ್ಕೊಂಡಿರ್ತಾರೆ. ಸೊ ಅವಾಗ ಅವ್ರ ಬಾಯಿಂದ ಹೊರಟಂತ ಮಾತು ಒಂದೇ, ಅದನ್ನ ಏನ್ ಹೇಳ್ತಾರೆ, ನಾನು ತಾಯಿ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ. ಸೊ ಈ ತರ ನೋಡ್ಬೇಕಾದ್ರೆ ದೇವ್ರು ಕೊಟ್ಟಿದ್ದು ದೇವರೇ ತಗೊಂಡ್ರು ಅಂತ ಹೇಳಿ ದೇವ್ರ ನಾಮಕ್ಕೆ ಸ್ತೋತ್ರ ಆಗ್ಲಿ ಅಂತ ಹೇಳ್ತಾರೆ. ಇದ್ರಲ್ಲೂ ಈ ತರ ಸಿಚುವೇಶನ್ ಅಲ್ಲಿ ನಾವೇನಾರ ಇದ್ದಿರ ಏನ್ ಹೇಳಿರ್ತಾ ಇದ್ವಿ, ಖಂಡಿತವಾಗಿ ದೇವ್ರು ಏನೋ ನಮ್ ಪಾಪ ಮಾಡಾರೆ, ಇಲ್ಲಾಂದ್ರೆ ದೇವ್ರು ಸರಿ ಇಲ್ಲ, ದೇವ್ರ ಕೋಪ ಬಂದಿದೆ, ನಮ್ಗೆ ಈ ತರ ಮಾಡವ್ರೆ ಅಂತ ನಾವು ದೇವ್ರ ಮೇಲೆ ದೂಷಣೆ ಮಾಡ್ತಾ ಇದ್ವಿ. ಆ ತರ ದೂಷಣೆ ಏನು ಮಾಡ್ದೇನೆ ದೇವ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರಿಂದ ಅವ್ರು ಹೇಳ್ತಾರೆ ದೇವ್ರ ಮೇಲೆ ಅತಿಯಾದ ಪ್ರೀತಿನೂ ಇದರಲ್ಲಿ ವ್ಯಕ್ತಪಡುತ್ತೆ. ಸೊ ಇದ್ರಿಂದನೇ ಹೇಳ್ತಾರೆ, ದೇವ್ರು ಕೊಟ್ಟವ್ರೆ ಸಂತೋಷವಾಗಿ, ದೇವ್ರು ತಗೊಂಡ್ರು, ಅವ್ರ ನಾಮಕ್ಕೆ ಸ್ತೋತ್ರ, ಆ ತರ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ವಿಷಯದಲ್ಲಿ ಇನ್ನೊಂದು ಬಾರಿ ಅದೆಲ್ಲ ಆದ್ಮೇಲೂ ಎಲ್ಲಾನು ಕಳ್ಕೊಂಡ್ ನಂತರನು ಎರಡನೇ ಬಾರಿ ದೇವದೂತ ಬಂದ್ಬಿಟ್ಟು ಆ ದೇವ್ರ ಹತ್ರ ಬಳಿ ಸೈತಾನ್ಗೂ ದೇವ್ರಿಗೂ ಒಂದು ಸಂಭಾಷಣೆ ನಡೀತಾರೆ. ಆ ಸಂಭಾಷಣೆ ನಡಿಬೇಕಾದ್ರೆ ಅಲ್ಲೂ ಹೇಳ್ತಾರೆ, ನೀನ್ ನನ್ನ ದಾಸನಾದ ಯೋಬನನ್ನು ಕಂಡಿಯೋ, ಅವನ್ ಭೂಮಿಯಲ್ಲಿ ಅವನ ತರ ಅವನ ಸಮಾನ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅವನು ಯಥಾರ್ಥವಂತನಾಗಿದ್ನು, ಮತ್ತೆ ನಿರ್ದೋಷಿಯು ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥನೂ ಆಗಿದ್ದನು ಅಂತ ಹೇಳುತ್ತ. ಸೊ ಈ ಕಾರಣದಿಂದ, ಈ ಕಾರಣವಲ್ಲದೆ ಅಂದ್ರೆ ಏನು ಕಾರಣ ಇಲ್ದೇನೆ ನನ್ನನ್ನ ನೀನು ಪ್ರಚೋದನೆ ನೀಡಿದೆ, ಇದಕ್ಕೆಲ್ಲ ಕೆಟ್ಟದನ್ನ ಯೋಬು ಜೀವನದಲ್ಲಿ ಕೆಟ್ಟದ್ ನಡೆಯೋದಕ್ಕೋಸ್ಕರ ನನ್ನ ಅನುಮತಿ ಮಾಡಿದೆ ಅಂತ ದೇವ್ರು ಬಂದ್ಬಿಟ್ಟು ಸೈತಾನ್ ಹತ್ರ ಸಂಭಾಷಣೆ ನಡೆಸ್ತಾರೆ. ಅದಕ್ಕೆ ನೋಡೋಣ, 2:4, 2:3 ಓದ್ಬಿಡಿ ಸಿಸ್ಟರ್, 2:3-4 ಓದಿ. ಆಗ ಕರ್ತನು ಸೈತಾನನಿಗೆ, ನೀನು ಎಲ್ಲಿಂದ ಬಂದೆ ಅಂದನು. ಸೈತಾನನು ಪ್ರತಿ ಉತ್ತರವಾಗಿ ಕರ್ತನಿಗೆ, ಭೂಮಿಯಲ್ಲಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಮೇಲೆಯೂ ಕೆಳಗೆಯೂ ಹೋಗುತ್ತಾ ಅದರಲ್ಲಿ ನಡೆದಾಡಿ ಬಂದೆನು ಅಂದನು.
ಸೈತಾನನು ಪ್ರತಿ ಉತ್ತರವಾಗಿ ಕರ್ತನಿಗೆ, ಹೌದು, ಚರ್ಮಕ್ಕೆ ಚರ್ಮ, ತನಗೆ ಉಂಟಾದದನ್ನೆಲ್ಲ ತನ್ನ ಪ್ರಾಣಕ್ಕೋಸ್ಕರ ಮನುಷ್ಯನು ಕೊಡುವನು. ಆದರೆ ನೀನು ಕೈಚಾಚಿ ಅವನ ಎಲುಬನ್ನು ಅವನ ಮಾಂಸವನ್ನು ಮುಟ್ಟಿದರೆ ಅವನು ನಿನ್ನ ಎದುರಿನಲ್ಲಿ ನಿನ್ನನ್ನು ಶಪಿಸುವನು ಅಂದನು. ಓಕೆ, ಇದರಲ್ಲಿ ಏನು ಹೇಳ್ತಾರೆ ಅಂದ್ರೆ, ನೀನು ಎಲ್ಲಾನು ಬಿಟ್ಟಿದ್ಯಾ, ಆದ್ರೆ ಒಬ್ಬ ಮನುಷ್ಯನ್ಗೆ ಶರೀರದಲ್ಲಿ ಏನಾರ ಒಂದು ಟಚ್ ಮಾಡಿದ್ರೆ ಅವ್ನು ಖಂಡಿತವಾಗಿ ದೇವ್ರನ್ನ ದೂಷಣೆ ಮಾಡ್ತಾರೆ ಅಂತ ಇದರಲ್ಲಿ ಹೇಳ್ತಾರೆ. ಸೈತಾನು ಆ ಥರ ಹೇಳ್ಬೇಕಾದ್ರೆ, ಆಯ್ತು ಸರಿ, ನೀನು ಅವನ ಶರೀರದಲ್ಲಿ ನೀನು ಅವನ ಪ್ರಾಣ ತೆಗೆಯೋದು ಬಿಟ್ಟು ನೀನು ಅವನ ಶರೀರದಲ್ಲಿ ನೀನು ವ್ಯಾಧಿ ತರ್ತೀಯಾ, ತಗೊಂಬಂದ್ರೂ ಅವನು ಯಥಾರ್ಥವಾಗಿರ್ತಾನೆ ಅಂತ ಒಂದು ದೇವರಲ್ಲಿ ದೃಢವಾದ ಮನಸ್ಸಿದ್ದಿಂದಾನೆ ದೇವರ ಅನುಮತಿ ಕೊಡ್ತಾರೆ. ಆಗ್ಲೂ ಏನಾಗತ್ತೆ ಅಂದ್ರೆ, ಆ ಥರ ಎಲ್ಲ ವ್ಯಾಧಿ ಬಂದು ಅವ್ರಿಗೆ ಉಣ್ಣು ಬಂದು ಪ್ರತಿದಿನ ಏನಂತಾರೆ ಕೆರಿತಾ ಇರ್ಬೇಕಾದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರ್ಬೇಕಾದ್ರೆ ಅದೆಲ್ಲ ನೋಡ್ಬೇಕಾದ್ರೆ ಅವ್ರ ಹೆಂಡತಿ ಏನ್ ಹೇಳ್ತಾರೆ ಅಂದ್ರೆ, ಹೀಗಿರಲಾಗಿ ಅವನ ಹೆಂಡತಿ ಅವನಿಗೆ, ನೀನು ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಆಗ ಯೋಬನು ಆ ಥರ ಹೇಳ್ಬೇಕಾದ್ರೆ, ಹೆಂಡತಿ ಆ ಥರ ಹೇಳ್ಬೇಕಾದ್ರೆ, ದೇವ್ರನ್ನ ಬಿಟ್ಟು ನೀನು ಫಸ್ಟ್ ಹೋಗು, ನೀನು ಫಸ್ಟ್ ಸತ್ತೋಗು ಅಂತ ಹೇಳ್ತಾರೆ. ಆ ಥರ ಹೇಳ್ಬೇಕಾದ್ರೆ ಯೋಬನ ಬಾಯಿಂದ ಏನು ಉತ್ತರ ಬಂತು ಅಂದ್ರೆ, ಆಗ ಯೋಬನು ಆಕೆಗೆ, ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಓಡಲಿಲ್ಲ. ಸೊ ಈ ತರ ನೋಡ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀನ್ ಈ ತರ ಬುದ್ಧಿ ಇಲ್ದೇ ಇರೋ ತಾನೆ ನೀನ್ ಮಾತಾಡ್ತಾ ಇದ್ದೀವಿ. ದೇವರ ಹತ್ರ ನಾವ್ ಎಷ್ಟೋ ಒಳ್ಳೇದನ್ನ ನಾವು ಅಂಗೀಕರಿಸ್ಕೊಂಡಿದ್ವಿ, ಎಷ್ಟೋ ಹೊಂದಿದ್ವಿ. ಈ ಕ್ಷಣದಲ್ಲಿ ನಮ್ಗೆ ಒಂದು ಕೆಟ್ಟದ್ ಬಂದಿದೆ, ಆ ಸಮಯದಲ್ಲಿ ದೇವ್ರನ್ನ ದೂಷಣೆ ಮಾಡೋದು ಸರಿನಾ ಅಂತ ಹೇಳಿ ಆ ಸಮಯದಲ್ಲೂ ತನ್ನ ಬಾಯಿಂದ ಯಾವುದೇವಾದಂತ ಏನ್ ದೂಷಣೆ ಮಾತು ಬರ್ಲಿಲ್ಲ ಅಂತ ಹೇಳುತ್ತೆ. ಸೊ ಈ ರೀತಿ ನೋಡ್ಬೇಕಾದ್ರೆ ಯೋಬು ಬಂದು ತನ್ನ ಬಾಯಲ್ಲಿ ಯಾವುದೇ ವಿಧವಾದಂತ ದೂಷಣೆ ಮಾತಾಗ್ಲಿ, ದೇವ್ರನ್ನ ಗುಣಗುಟ್ಟದಂತಾಗ್ಲಿ ಯಾವ ವಿಷಯನೂ ಯೋಬುವಿಂದ ಒಂದೂ ಹೊರ್ಪಡ್ಲಿಲ್ಲ. ಸೊ ಈ ರೀತಿ ಯೋಬುವಿನ ವಿಷಯದಲ್ಲಿ ಯೋಬುವಿನ ವಿಷಯದಲ್ಲಿ ಮೇಲೆ ಹೇಳಿರುವಂತ ವಚನದಲ್ಲಿ ಹೇಳಿರೋ ರೀತಿ ಯಥಾರ್ಥವಂತನಾಗಿ ದೇವ್ರ ಮುಂದೆ ಕಾಣಿಸ್ಕೊಂಡಿದ್ರಿಂದಾನೆ ಯೋಬನ ಎಜೆಕಿಯಲ್ ಜೀವಿತದಲ್ಲಿ ಅಂದ್ರೆ ಎಜೆಕಿಯಲ್ ಅಲ್ಲಿ ಹೇಳಿರೋ ರೀತಿ ಅಂದ್ರೆ ಆ ಕಷ್ಟ ಬಂದಿರೋ ದಿನದಲ್ಲಿ ಯೋಬು ಇದ್ದಿದ್ದರೆ ತನ್ನ ನೀತಿಯಿಂದ ರಕ್ಷಣೆ ಪಟ್ಟಿರ್ತಾ ಇದ್ರು ಅಂತ ಹೇಳುತ್ತ. ಸೊ ಇದರಿಂದ ನಮ್ಗೇನ್ ಪಾಠ? ಇದರಿಂದ ನಮ್ಗೇನ್ ಪಾಠ ಅಂತ ನಾವು ನೋಡ್ಬೇಕಾದ್ರೆ, ಯೋಬು ತನ್ನ ಜೀವನದಲ್ಲಿ ದೇವ್ರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಅವರು ತನ್ನ ಯಥಾರ್ಥವನ್ನು ಕಾಣಿಸ್ಕೊಂಡ್ರು. ಸೊ ಆ ರೀತಿ ಇರ್ಬೇಕಾದ್ರೆ ಇದರಲ್ಲಿ ನಾವು ಯಾವ ರೀತಿ ನಂಬಿಕಸ್ಥರಾಗಿದ್ದೀವಿ? ಇವಾಗ ನಾವು ರೋಮರ್ 10:10 ನೋಡ್ಬೇಕಾದ್ರೆ, ನಾವು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ಯಾವಾಗ ನಾವು ಯೇಸು ಕ್ರಿಸ್ತನ ನಂಬಿ ನಾವು ರಕ್ಷಣೆ ಹೊಂದಿದ್ವೋ ಅವಾಗಲೇ ನಾವು ನೀತಿವಂತರಂತೂ ಎಣಿಸಲ್ಪಟ್ಟಿದ್ದೇವೆ. ಈ ನೀತಿವಂತಿಕೆಯಿಂದ ಪರಿಶುದ್ಧವಾಗ ಜಸ್ಟಿಫಿಕೇಶನ್ ಇಂದ ಸೈಂಟಿಫಿಕೇಶನ್ಗೆ ನಾವು ಹಾದು ಹೋಗುವಂತ ದಾರಿಯಲ್ಲಿದ್ದೀವಿ. ಇವಾಗ ಸೈಂಟಿಫಿಕೇಶನ್ ಆಗ್ಬೇಕಾದ್ರೆ ಅಲ್ಲಿ ಅನೇಕ ಅಡೆತಡೆಗಳು, ಎಷ್ಟೋ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ದೇವರು ಶಕ್ತಿಗೆ ಮೀರಿ ಶೋಧನೆಯನ್ನು ಅನುಮತಿಸುವುದಿಲ್ಲ ಅಂತ ಹೇಳಲು ಬರ್ಬೇಕಾದ್ರೆ, ನಾವು ಯಾವ ರೀತಿ ಆ ಶೋಧನೆನ ಅನುಮತಿಸ್ಬೇಕಾದ್ರೆ ನಮ್ಮಲ್ಲಿರುವಂತ ಹಳೇ ಶರೀರದ ಮಾಂಸದ ಕಾರ್ಯಗಳೆಲ್ಲ ಸಾಯಿಸಲ್ಪಡ್ಬೇಕಾದ್ರೆ ಒಂದು ಪರೀಕ್ಷೆ ಅನ್ನೋದು ಅತ್ಯವಶ್ಯಕ. ಆ ಪರೀಕ್ಷೆ ಕೊಟ್ಟಾಗ್ಲೇನೆ ನಮ್ಮೊಳಗೆ ಹಳೆ ಸೃಷ್ಟಿ ಕೆಟ್ಟ ಗುಣಗಳಿದೆಯಾ, ಇಲ್ಲಾಂದ್ರೆ ದೇವ್ರ ಗುಣಗಳನ್ನ ನಾವು ಕಲ್ತ್ಕೊಂಡು ಎಷ್ಟು ಬೆಳವಣಿಗೆ ಮಾಡ್ಕೊಂಡಿದೀವಿ ಅಂತ ಅರ್ಥ ಆಗತ್ತ. ಆ ಪರೀಕ್ಷೆಗಳ ಬಂದಿದ್ದಲ್ಲಿ ನಾವು ಯೋಬು ಯಾವ ರೀತಿ ತನ್ನನ್ನ ಯಥಾರ್ಥವಾಗಿ ನೀತಿವಂತನಾಗಿ ಕಾತ್ಕೊಂಡ್ರು, ಅದೇ ರೀತಿ ನಾವು ಈ ರಕ್ಷಣೆ ಹಾದಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಯಥಾರ್ಥವಾಗಿ ದೇವ್ರ ಮೇಲೆ ಭಯಭಕ್ತಿಯಿಂದ, ದೇವ್ರಿಗೆ ಪ್ರಿಯವಾಗಿ, ದೇವರು ನಮಗೆ ಒಂದು ಶೋಧನೆ ಕಷ್ಟ ಬರ್ಬೇಕಾದ್ರೆ ದೇವರಲ್ಲಿ ನಾವು ಆ ಸನ್ನಿವೇಶನ ಏನಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಬಂದಿದೆ, ಯಾವ ಕಾರಣದಿಂದ ದೇವರು ಇದನ್ನ ಅನುಮತಿ ಮಾಡವ್ರೆ ಅನ್ನೋದನ್ನ
ನಾವು ತಾಳ್ಮೆಯಿಂದ ದೇವರ ಸನ್ನಿಧಿಯಲ್ಲಿಂದ ದೇವರ ಸದುತಕ್ಕೋಸ್ಕರ ನಾವು ಕಾದಿಟ್ಕೊಂಡು ಅವರ ನಡೆಸುವಿಕೆಗೋಸ್ಕರ ನಾವು ಕಾದಿದ್ದಾಗಲ ಮಾತ್ರ ನಾವು ಈ ರಕ್ಷಣೆ ಹೊಂದೋದು ಸಾಧ್ಯ. ಇದು ಏನು ಹೇಳುತ್ತೆ ಅಂದ್ರೆ, ಯೋಬು ಒಂದು ಯಾವುದಕ್ಕೆ ಹೋಲಿಕೆ ಆಗಿದ್ದಾರೆ ಅಂದ್ರೆ, ಈ ಸುವಾರ್ಥ ಯುಗದ ಒಂದು ಸಭೆಗೆ ಹೋಲಿಕೆ ಆಗಿದ್ದಾರೆ ಅಂತ ಹೇಳಲ್ಪಡುತ್ತೆ. ಸೊ ಈ ರೀತಿ ನಮಗೆ ನಾವು ಈ ಶೋಧನೆಗಳ ಮಧ್ಯದಲ್ಲಿ ನಾವು ಹಾದು ಹೋಗ್ಬೇಕಾದ್ರೆ ನಾವು ತಾಳ್ಮೆಯಿಂದ ಈ ಹಾದಿಯಲ್ಲಿ ಹಾದು ಓದ್ಬೇಕು ಅಂತ ನೋಡ್ತೀವಿ. ಅದು ಇಲ್ಲದೆ ಇದರಲ್ಲಿ ಒಂದು ಸಭೆಗೆ ಒಂದು ಅವಶ್ಯಕವಾದಂತ ಮುಖ್ಯ ಗುಣ ಅಂದ್ರೆ ತಾಳ್ಮೆ ಅಂತದ್ದು. ನಾವು ಈ ಶೋಧನೆ ಕಷ್ಟಗಳಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ದೇವರ ಸನ್ನಿಧಿಲಿ, ನಮ್ಗೆ ಒಂದು ಬೆಳವಣಿಗೆ ತಕೊಂಡೋಗುತ್ತೆ, ಒಂದು ಮೆಚೂರ್ಡ್ ಮೈಂಡ್ ಬರುತ್ತೆ, ಒಂದು ಸ್ಪಿರಿಚುವಲ್ ಮೆಚೂರ್ಡ್ ಮೈಂಡ್ ಬರುತ್ತೆ. ಯಾವ ರೀತಿ ನಮ್ಮ ಸನ್ನಿವೇಶನ ಕೈಯಾಳ್ಬೋದು, ಯಾವ ರೀತಿ ನಡ್ಕೋಬಹುದು ಅನ್ನೋದನ್ನ ತಿಳಿಯಪಡಿಸುತ್ತೆ. ಸೊ ಇದು ಈ ಪಾಠದಲ್ಲಿ ನಾವು ಅರ್ಥ ಆಗಿರುವಂತ ವಿಷಯಗಳು. ದೇವರು ಈ ಪಾಠವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸಭೆಯವರಿಗೂ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸಭೆಯವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. யோபு பற்றி கேட்டோம். தேங்க்யூ ஸோ மச் பிரதர். மூன்றாம் தலைப்பு தானியல். இவரை குறித்து கருத்து பகிர்ந்து கொள்ள அன்பு சகோதரர் பன்னீர்செல்வம் அவரை சபையார் சார்பாக முன்பு அழைக்கிறோம். கிறிஸ்து இயேசுக்குள் மிகவும் பிரியமான அன்பு சகோதர சகோதரிகளே, யாவருக்கும் நம்முடைய பிதாவாகிய தேவனுடைய நாமத்தினாலும்